ಹಾಯ್, ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅರ್ಧ ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಈ ಥರ 4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತೊಂಡೆಕಾಯಿ ಪಲ್ಯ ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದ್ರ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆಯದು, ಶುಗರು ಬಿ ಪಿ ಕೂಡ ತುಂಬ ಒಳ್ಳೆಯದಿದು. ಹಂಗಾಗಿ ಇವತ್ತು ತೊಂಡೆಕಾಯಿ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇವತ್ತು ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪಿನ ಪುಡಿ, ಸಾಸಿವೆ, ಜೀರಿಗೆ, ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 1 ಬಟ್ಲು ತೊಗೊಂಡಿದ್ದೀನಿ. 1 ಬಟ್ಲು ಟೊಮೆಟೊ ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಬೇಳೆ ಸಾರಿನ ಪೌಡ್ರ್ ತೊಗೊಂಡಿದ್ದೀನಿ, ಸಾಂಬಾರು ಪೌಡ್ರು. ಅದನ್ನೊಂದು 3 ಸ್ಪೂನ್ ತೊಗೊಂಡಿದ್ದೀನಿ. 1 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಖಾರ ಪುಡಿನೂ ನಾನು ಹಾಕ್ತೀನಿ, ತೋರಿಸ್ತೀನಿ ಇವಾಗ ಯಾವ ಥರ ಮಾಡೋದು ಅಂತ. ಬನ್ನಿ ನೋಡೋಣ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ನಾನು ಕುಕ್ಕರ್ ಬಿಸಿ ಆಗ್ತಾಯಿದೆ. ಇವಾಗ ನೋಡಿ, ನಾನು ಆಯಿಲ್ಲು 2 ಸ್ಪೂನ್ ಹಾಕ್ತೀನಿ. ಇದಕ್ಕೆ ಇಷ್ಟು ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ದೋಸೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ನಾವು ದೋಸೆಗೆ ಮಾಡೋದು ಇದನ್ನು. ಇವತ್ತು ರೊಟ್ಟಿಗೆ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ನೆನೆಸಿಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಯಾವ ಕಾಳು ಬೇಕಾದರೂ ನಾವು ನೆನೆಸಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ನಮಗೆ ಸಾಗು ಥರ ಬರಬೇಕು ಅಂದರೆ 1 ಹಿಡಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. 1 ಹಿಡಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಅಂದರೆ ಗಟ್ಟಿಗೆ ಬರುತ್ತೆ ಪಲ್ಯ, ಹಂಗಾಗಿ 1 ಹಿಡಿ ತೊಗರಿಬೇಳೆ ಹಾಕಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗೆಲ್ಲ 1 ಬೈ 1 ಹಾಕ್ತೀನಿ. ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಸಾಂಬಾರು ಪೌಡ್ರ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನಿವಾಗ ಚಿಲ್ಲಿ ಪೌಡ್ರು 1-2 ಸ್ಪೂನ್ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಇವಾಗ ಹಾಕ್ಬಿಡ್ತೀನಿ. ಏನೇನು ತೋರಿಸಿದೆ ಅದೆಲ್ಲನೂ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಇವಾಗ ನೋಡಿ,
ಕಾಯಿ ತುರಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ. ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತೊಂಡೆಕಾಯಿ. ಸುಮಾರು ಜನ ಇದನ್ನು ಯಾರು ತಿನ್ನೋದಿಲ್ಲ, ಆದರೆ ತಿನ್ನಬೇಕಿದು. ಇದು ಶುಗರ್ಗೆ ತುಂಬ ಒಳ್ಳೆಯದು. ನಮ್ಮನೆ ಜಾಸ್ತಿ ಮಾಡ್ತಾಯಿರ್ತೀವಿ ನಾವು. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೀಗ. ಇದಕ್ಕೆ ಒಂದು 3 ಗ್ಲಾಸ್ ನೀರು ಆಗುತ್ತೆ. ಇವಾಗ ಇದು 5 ವಿಷಿಲ್ ಆಗಿದೆ. ಪಲ್ಯ ಯಾವ ಥರ ಬಂದಿದೆ ತೋರಿಸ್ತೀನಿ ನೋಡಿ. ನಾನು 3 ಗ್ಲಾಸ್ ನೀರು ಹಾಕಿದ್ದೆ, ಅದು ಎಲ್ಲ ಬೆಂದು ಕರೆಕ್ಟಾಗಿ ಸಾಗು ಯಾವ ಥರ ಬರುತ್ತೋ ಅಷ್ಟು ಗಟ್ಟಿಯಾಗಿ ಬಂದೈತೆ. ಈ ಥರ ಇಷ್ಟು ಗಟ್ಟಿಯಾಗಿದ್ದರೆ ಚಪಾತಿ, ಮುದ್ದೆ, ರೊಟ್ಟಿ ಜೊತೆ ತಿನ್ಬೋದು. ಮುದ್ದೆ ಜೊತೆನೂ ತಿನ್ಬೋದು. ಇದು ಶುಗರ್ಗೆ ತುಂಬ ಒಳ್ಳೆಯದು. ಇವಾಗ ತೋರಿಸ್ತೀನಿ ಪಲ್ಯನ. ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಶುಗರ್ಗಂತೂ ತುಂಬ ಒಳ್ಳೆಯದು. ಈ ತೊಂಡೆಕಾಯಿ ಪಲ್ಯ ರೆಡಿ ನೋಡಿ. ಇವಾಗೆಲ್ಲ ಹಾಕಿದ್ದಾಯಿತು. ನೀರು ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಒಂದು 6 ವಿಷಿಲ್ 5 ವಿಷಿಲ್ ಇದಾಗಬೇಕು. ಚೆನ್ನಾಗಿ ಮೆತ್ತಗೆ ಬೇಯಬೇಕಿದು. ಇವಾಗ ಅದನ್ನು ಚೆನ್ನಾಗಿ ಒಂದು 6 ಕೂಗಿಸ್ಕೊಳ್ಳೋಣ. ನಂತರ ತೋರಿಸ್ತೀನಿ ಪಲ್ಯ ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ನಾನು ಬಟ್ಲಿಗೆ ಸರ್ವ್ ಮಾಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಇದು ತೊಂಡೆಕಾಯಿ ಪಲ್ಯ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಇದು ನಾನು ಇವತ್ತು ಜೋಳದ ರೊಟ್ಟಿ ಜೊತೆ ಮಾಡಿದ್ದೀನಿ. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು, ಟೇಸ್ಟಾಗೂ ಇರುತ್ತೆ. ಮಾಡಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.